CAR TET question paper with official key answers. Paper 1 Kannada 2025. ಈ ಕೆಳಗಿನ ಗದ್ಯ ಭಾಗವನ್ನು ಓದಿ 1ರಿಂದ 8 ಪ್ರಶ್ನೆಗಳಿಗೆ ಉತ್ತರಿಸಿ. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ವಿದ್ಯಾರ್ಥಿಯಾಗಿದ್ದಲೇ ಸಾಹಿತ್ಯ ರಚನೆಗೆ ಪ್ರಾರಂಭಿಸಿದರು. 1910-11 ಸುಮಾರಿನಲ್ಲಿ ರಂಗನ ಮದುವೆ ಎಂಬ ಸಣ್ಣ ಕಥೆಯನ್ನು ಬರೆದರು. ಶ್ರೀನಿವಾಸ್ ಎಂಬುದು ಅವರ ಕಾವ್ಯನಾಮ. ಅವರ ಹುಟ್ಟೂರು ಮಾಸ್ತಿ ಕಾವ್ಯನಾಮದಂತೆಯೇ ಜನಪ್ರಿಯವಾಗಿದೆ. 1920ರಲ್ಲಿ ಕೆಲವು ಸಣ್ಣ ಕಥೆಗಳು ಎಂಬ ಪ್ರಥಮ ಪುಸ್ತಕ ಪ್ರಕಟವಾಯಿತು. ಇದು ಮಾಸ್ತಿಯವರ ಮೊದಲ ಪುಸ್ತಕವಷ್ಟೇ ಅಲ್ಲ, ಆಧುನಿಕ ಕನ್ನಡ ಸಾಹಿತ್ಯದ ವಿಶಿಷ್ಟವಾದ ಮೊದಲ ಪುಸ್ತಕವೂ ಹೌದು. ಮಾಸ್ತಿಯವರ ಸುಮಾರು 90 ಕಥೆಗಳು 14 ಸಂಪುಟಗಳಲ್ಲಿ ಪ್ರಕಟವಾಗಿವೆ. ಅವರು ಕನ್ನಡದ ಮೊದಲ ಕಥೆಗಾರರಲ್ಲ, ಆದರೆ ಅವರಷ್ಟು ಉತ್ತಮ ಕಥೆಗಳನ್ನು ಕನ್ನಡದಲ್ಲಿ ಬರೆದವರು ವಿರಳ. ಕಥೆಗಳಿಗೂ ಮಾಸ್ತಿಯವರಿಗೂ ಅವಿನಾಭಾವ ಸಂಬಂಧ. ಕನ್ನಡ ಕಥಾಬ್ರಹ್ಮ, ಸಣ್ಣ ಕಥೆಗಳ ಪಿತಾಮಹ, ಕಥೆಗಾರರ ಅಣ್ಣ ಎಂಬ ಹೇಳಿಕೆಗಳು ಇದಕ್ಕೆ ಸಾಕ್ಷಿ. ಅವರ ಕಥೆಗಳಲ್ಲಿ ಕಥಾ ಸಾಹಿತ್ಯದ ಅತ್ಯುತ್ತಮ ಅಂಶಗಳಿವೆ. ನಿಜಗಲ್ಲಿನ ರಾಣಿ ಒಂದು ಹಳೆಯ ಕತೆ, ಕಾಮನ ಹಬ್ಬದ ಒಂದು ಕತೆ, ಮೊಸರಿನ ಮಂಗಮ್ಮ, ಜೋಗ್ಯಾರ ಅಂಜಪ್ಪನ ಕೋಳಿ ಕತೆ, ವೆಂಕಟಸ್ವಾಮಿಯ ಪ್ರಣಯ, ಕಲ್ಮಡಿಯ ಕೋಣ ಮೊದಲಾದವು ಶ್ರೇಷ್ಠ ಕಥೆಗಳಾಗಿವೆ. ಮಾಸ್ತಿಯವರ ಸಣ್ಣ ಕಥೆಗಳ ಭಾಷೆ, ನಿರೂಪಣೆ ಶೈಲಿ ಸರಳ, ಜೀವನದ ಅನುಭವ ನಿಚ್ಚಳ. ಕಥೆಯ ನಿರೂಪಣೆಗೆ ಅವರದ್ದೇ ಆದ ವಿಧಾನವಿದೆ. ಸಂಗೀತಗಾರನೊಬ್ಬನ ಜೀವನವನ್ನು ಆಧರಿಸಿರುವ ಸುಬ್ಬಣ್ಣ ಎಂಬ ನೀಳ್ಗತೆ ಪ್ರಪಂಚದ ಅತ್ಯುತ್ತಮ ಕಥೆಗಳ ಸಾಲಿಗೆ ಸೇರುವಂಥದ್ದು. ಇದು ಇಂಗ್ಲಿಷ್, ತಮಿಳು, ತೆಲುಗು, ಮಲಯಾಳಂ, ಮರಾಠಿ, ಜರ್ಮನ್ ಭಾಷೆಗಳಿಗೂ ಅನುವಾದವಾಗಿದೆ. ಕುರುಡರಿಗಾಗಿ ಬ್ರೈಲ್ ಆವೃತ್ತಿಯೂ ಸಿದ್ಧವಾಗಿದೆ. ಹಲವು ಪುನರ್ಮುದ್ರಣ ಕಂಡಿರುವ ಜನಪ್ರಿಯ ಗ್ರಂಥವಾಗಿದೆ. ಮಾಸ್ತಿಯವರ ಕಥೆಗಳ ವಸ್ತು, ಪಾತ್ರ, ಘಟನೆ, ಅನುಭವ, ವಿನ್ಯಾಸಗಳ ಕ್ಷೇತ್ರ ವಿಶಾಲವಾಗಿದೆ. ವಿವಿಧ ಮುಖಗಳಿಂದ ಕೂಡಿದೆ. ಅವರ ಕಥಾ ನಿರೂಪಣೆ ಅನುಕರಣೀಯವಾದದ್ದು. ಅವರಿಗೆ ಕಥಾ ನಿರೂಪಣೆ ಮುಖ್ಯ, ಘಟನೆಯಲ್ಲ. ಮನುಷ್ಯ ಸ್ವಭಾವ ಮುಖ್ಯ, ತಂತ್ರವಲ್ಲ. 1968ರಲ್ಲಿ ಮಾಸ್ತಿಯವರ ಸಣ್ಣ ಕಥೆಗಳು 12-13ರ ಸಂಯುಕ್ತ ಸಂಪುಟ ಗ್ರಂಥಕ್ಕೆ ದೆಹಲಿ ಸಾಹಿತ್ಯ ಅಕಾಡೆಮಿಯು ಬಹುಮಾನ ದೊರೆಯಿತು. ಆ ಸಂದರ್ಭದಲ್ಲಿ ಮೈಸೂರಿನಲ್ಲಿ ಸಾರ್ವಜನಿಕರು ಅವರನ್ನು ಸನ್ಮಾನಿಸಿದರು. ಸಣ್ಣ ಕಥೆಗಳು 2ನೇ ಸಂಪುಟ ಗುರುದಕ್ಷಿಣೆ ಎಂಬ ಹೆಸರಿನಲ್ಲಿ ತಮಿಳು ಭಾಷೆಗೆ ಭಾಷಾಂತರವಾಗಿದೆ. ಮೊದಲನೇ ಪ್ರಶ್ನೆ. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರರು ಬರೆದ ಮೊದಲ ಸಣ್ಣ ಕಥೆ ರಂಗನ ಮದುವೆ. ಮಾಸ್ತಿ ವೆಂಕಟೇಶ್ ಅಯ್ಯಂಗಾರರ ಕಾವ್ಯನಾಮ ಶ್ರೀನಿವಾಸ. ಮಾಸ್ತಿಯವರು ಬರೆದ ಸುಬ್ಬಣ್ಣ ನೀಳ್ಗತೆಯು ಹೊಂದಿರುವ ಕಥಾವಿಷಯ ಸಂಗೀತಗಾರನ ಜೀವನ. ಮಾಸ್ತಿಯವರು ಬರೆದ ಗುರುದಕ್ಷಿಣೆ ಭಾಷಾಂತರವಾಗಿರುವುದು ತಮಿಳು ಭಾಷೆಗೆ. ಸಾರ್ವಜನಿಕರು ಮಾಸ್ತಿಯವರನ್ನು ಸನ್ಮಾನಿಸಿದ್ದು ಅವರಿಗೆ ಈ ಪ್ರಶಸ್ತಿ ದೊರೆತಾಗ. ದೆಹಲಿ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ. ಮಾಸ್ತಿಯವರ ಕೆಲವು ಸಣ್ಣ ಕಥೆಗಳು ಪ್ರಕಟವಾದ ವರ್ಷ 1920. ಮಾಸ್ತಿಯವರಿಗೆ ಈ ಹೇಳಿಕೆ ಅನ್ವಯವಾಗುವುದಿಲ್ಲ. ಚುಟುಕು ಬ್ರಹ್ಮ. ಅತ್ಯುತ್ತಮ ಪದಗಳಲ್ಲಿರುವ ಸಂಧಿ ಎಣ್ಸಂಧಿ. ಈ ಕೆಳಗಿನ ಪದ್ಯಭಾಗವನ್ನು ಓದಿಕೊಂಡು 9ರಿಂದ 15ವರೆಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ನಾನು ಈ ಪದ್ಯನ ಓದಕ್ಕೋಗಲ್ಲ, ಏಕೆಂದರೆ ವಿಡಿಯೋ ತುಂಬ ಲೆಂತ್ ಆಗುತ್ತೆ. ಅದಕ್ಕೋಸ್ಕರ ವಿಡಿಯೋನ ಪಾಸ್ ಮಾಡಿಕೊಂಡು ಈ ಪದ್ಯನ ಓದ್ಕೊಳ್ಳಿ. ನೆನಪಿನ ಬೆಳೆಯನ್ನು ತೂಗಿರುವುದು ಮಳೆ. ಕವಿ ಹೇಳುವಂತೆ ಮರುಕಳಿಸಿರುವುದು ಆನಂದ. ಮತ್ತೆ ಬರಬಾರದೆ ಹಿಗ್ಗೆರದ ಅಳಗಾಲ. ಮಳೆಯು ಮೊರೆಗೊಡದಿರುವುದು ಬಂಧ ಸಂಬಂಧಗಳನ್ನು. ಮಳೆಯು ಜೀವಾಳವನ್ನು ಕಲಕಿದೆ. ಸುಖ ದುಃಖ ಎನ್ನುವುದು ಜೋಡು ನುಡಿ. ಪಯಣ ಪದದ ತತ್ಸಮ ರೂಪ ಪ್ರಯಾಣ. ಅನುನಾಸಿಕವಲ್ಲದ ಅಕ್ಷರ ತಾ ಮತ್ತು ಜ. ನಾನು ಈ ವಿಡಿಯೋ ಕೊನೆಯಲ್ಲಿ ಗೌರ್ಮೆಂಟ್ ಅವರೇ ಕೊಟ್ಟಿರೋ ಅಫಿಷಿಯಲ್ ಕೀ ಆನ್ಸರ್ಸ್ನ ಕೊಟ್ಟಿದ್ದೀನಿ. ಒಂದ್ಸತಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ. 17ನೇ ಕ್ವಶನು. ಕನ್ನಡ ವರ್ಣಮಾಲೆಯಲ್ಲಿರುವ ಒಟ್ಟು ವ್ಯಂಜನಗಳ ಸಂಖ್ಯೆ 34. ಮೇಲ್ವತು ಪದದಲ್ಲಿರುವ ಸಂಧಿ ಆದೇಶ ಸಂಧಿ. ವೃದ್ಧಿ ಸಂಧಿಗೆ ಉದಾಹರಣೆ ಅಷ್ಟೈಶ್ವರ್ಯ. ಶಬರಿಯು ಧ್ಯಾನದಲ್ಲಿ ತೊಡಗಿ ರಾಮನ ದರ್ಶನಕ್ಕೆ ಕಾದಿದ್ದಳು. ವಾಕ್ಯದಲ್ಲಿ ಷಷ್ಠಿ ವಿಭಕ್ತಿ ಪ್ರತ್ಯಯ ಹೊಂದಿರುವ ಪದ ರಾಮನ. ಭಾಷೆಯಲ್ಲಿ ಧ್ವನಿಯನ್ನು ಮಾಪನ ಮಾಡುವ ಘಟಕ ಧ್ವನಿಮ. ಮಾತೃಭಾಷಾ ಕಲಿಕೆಯು ಸೃಜನಾತ್ಮಕವಾಗಿ ಪ್ರತಿಭೆಯನ್ನು ವಿಕಾಸಗೊಳಿಸುತ್ತದೆ. ಉಚ್ಚಾರಣೆಯ ದೋಷಕ್ಕೆ ಕಾರಣವಲ್ಲ, ನಿರಂತರವಾಗಿ ವಾಕ್ಯವನ್ನು ಉಚ್ಚರಿಸುವ ಅಭ್ಯಾಸ. ಭಾಷಾ ಪ್ರಯೋಗಾಲಯದಲ್ಲಿ ಪ್ರಧಾನ ನಿಯಂತ್ರಕ ಮತ್ತು ಮೇಲ್ವಿಚಾರಕ ಭಾಷಾ ಶಿಕ್ಷಕ.
ಬೋಧನೋಪಕರಣಗಳಲ್ಲಿ ಶ್ರವ್ಯ ಉಪಕರಣ, ರೇಡಿಯೋ ಧ್ವನಿ ಸುರುಳಿ. ಉಪನ್ಯಾಸ ವಿಧಾನದ ಉದ್ದೇಶಗಳಿಗೆ ಸಂಬಂಧಿಸಿದಂತೆ ಸೂಕ್ತವಲ್ಲದ ಹೇಳಿಕೆ, ಸಂಕ್ಷಿಪ್ತ ಮಾಹಿತಿಯನ್ನು ಮಾತ್ರ ನೀಡುವುದು. ಲಿಖಿತ ಪರೀಕ್ಷೆಯ ನ್ಯೂನತೆಯಾಗಿದೆ, ನಕಲು ಮಾಡುವ ಸಾಧ್ಯತೆ ಇದೆ. ವಸ್ತುನಿಷ್ಠ ಪರೀಕ್ಷೆಗಳ ವಿಧವಲ್ಲ, ವಿವರಿಸಿ ಬರೆಯುವ ಪರೀಕ್ಷೆ. ಪ್ರತಿಭಾವಂತ ವಿದ್ಯಾರ್ಥಿಯ ಗುಣಲಕ್ಷಣವಲ್ಲ, ಸ್ಮರಣಶಕ್ತಿ ಕಡಿಮೆ ಇರುತ್ತದೆ. CCE ಇದರ ವಿಸ್ತೃತ ರೂಪ ನಿರಂತರ ಸಮಗ್ರ ಮೌಲ್ಯಮಾಪನ, ನಿರಂತರ ವ್ಯಾಪಕ ಮೌಲ್ಯಮಾಪನ. ಪ್ರಿಯ ವೀಕ್ಷಕರೇ, ನೀವು ಕಾಂಪಿಟೇಟಿವ್ ಎಕ್ಸಾಮ್ಸ್ ಹಾಗೂ ಗೌರ್ಮೆಂಟ್ ಜಾಬ್ಗೆ ಟ್ರೈ ಮಾಡ್ತಾ ಇದ್ದರೆ ನಮ್ಮ ಚಾನಲ್ನಲ್ಲಿ ಎಲ್ಲ ಹಳೆ ಕ್ವಶನ್ ಪೇಪರ್ ವಿತ್ ಗೌರ್ಮೆಂಟ್ ಅಫಿಷಿಯಲ್ ಕೀ ಆನ್ಸರ್ ಸಾಲ್ವ್ ಮಾಡಿದ್ದೀನಿ. ಪ್ಲೇಲಿಸ್ಟ್ ಚೆಕ್ ಮಾಡಿ. ಮರಿಬೇಡಿ, ಗುಡ್ ಇನ್ಫೋ ಕನ್ನಡ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.